ಓಹ್ ಬಂದ್ರಾ. ಒಮ್ಮೆ ಒಬ್ಬ ಕ್ರಿಮಿನಲ್ಗೆ ಒಂದು ಶಿಕ್ಷೆ ಆಗಿತ್ತು. ಆ ಒಂದು ಶಿಕ್ಷೆ ಹೇಗಿತ್ತು ಅಂತಂದ್ರೆ, ಆ ಒಬ್ಬ ಕ್ರಿಮಿನಲ್ನ ನಡು ರಸ್ತೆಯಲ್ಲಿ ಒಂದು ಸರ್ಕಲ್ ಅಲ್ಲಿ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡಿ ಅವನ್ ಸತ್ತಾದ್ಮೇಲೆ ಆ ಡೆಡ್ ಬಾಡಿ ಏನಿರುತ್ತೋ ಅದನ್ನ 100 ಪೀಸಸ್ ಮಾಡಿ, ನಂತರ ಆ 100 ಪೀಸಸ್ ಏನಿರ್ತಾವಲ್ಲ ಅದನ್ನ ಆಸಿಡ್ ಒಳಗಡೆ ಅದ್ದಿ, ಆ ಆಸಿಡ್ ಅಲ್ಲಿ ಆ ಮಾಂಸ ಖಂಡಗಳೆಲ್ಲ ಕರ್ಗೋಗ್ದಾಗ ಅದನ್ನ ಎತ್ಕೊಂಡೋಗಿ ಡ್ರೈನೇಜ್ ಅಲ್ಲಿ ಚೆಲ್ಲೋದು. ಇಲ್ಲಿ ಕ್ಲಿಯರ್ಲಿ ಹ್ಯೂಮನ್ ರೈಟ್ಸ್ ನ ವೈಲೇಷನ್ ಆಗ್ತಾ ಇದ್ರು. ಒಬ್ಬ ಜಡ್ಜು ಒಬ್ಬ ಕ್ರಿಮಿನಲ್ಗೆ ಈ ರೀತಿ ಒಂದು ಶಿಕ್ಷೆ ಕೊಡ್ತಿದ್ದಾನೆ ಅಂತಂದ್ರೆ ಇಮ್ಯಾಜಿನ್ ಮಾಡಿ ಆ ಒಬ್ಬ ಕ್ರಿಮಿನಲ್ ಯಾವ ರೀತಿ ಕ್ರೈಮ್ ಮಾಡಿರ್ಬೇಕು. ಅವನ್ ಶಿಕ್ಷೆನೇ ಇಷ್ಟು ಕ್ರೂವಲ್ ಆಗಿದೆ ಅಂತಂದ್ರೆ ಅವನ್ ಕ್ರೈಮ್ ಇನ್ನು ಹೆಂಗಿರ್ಬೇಡ. ಈ ಶಿಕ್ಷೆನ ಕೇಳಿ ನೀವು ಅನ್ಕೊಂತಾ ಇರ್ಬೋದು ಇದೆಲ್ಲೋ ಸೌದಿ ಅರೇಬಿಯಾ ಅಥವಾ ದುಬೈಯಲ್ಲಿ ಆಗಿರೋದಿರ್ಬೋದು ಅಂತ. ಆದ್ರೆ ಈ ಒಂದು ಕೇಸು, ಈ ತರ ಒಂದು ಶಿಕ್ಷೆ ನಮ್ಮ ಪಕ್ಕದ ಕಂಟ್ರಿ ಪಾಕಿಸ್ತಾನಲ್ಲಿ ಜಾವೇದ್ ಇಕ್ಬಾಲ್ ಅನ್ನೋ ಒಬ್ಬ ಸೀರಿಯಲ್ ಕಿಲ್ಲರ್ಗೆ ಕೊಟ್ಟಿದ್ದು. ಅಷ್ಟಕ್ಕೂ ಈ ಜಾವೇದ್ ಇಕ್ಬಾಲ್ ಯಾರು? ಡಿಸೆಂಬರ್ 1999 ಲಾಹೋರ್ ಸಿಟಿಯಲ್ಲಿದ್ದಂತಹ ಒಂದು ಸಿಟಿ ಪೊಲೀಸ್ ಸ್ಟೇಷನ್ಗೆ ಅನಾನಿಮಸ್ ಆಗಿ ಒಂದು ಆನ್ವೆಲಪ್ ಬರುತ್ತೆ. ಪೊಲೀಸ್ ಅವರು ಆ ಒಂದು ಆನ್ವೆಲಪ್ ನ ಸುಮಾರು ದಿನಷ್ಟು ಇಗ್ನೋರ್ ಮಾಡ್ತಾರೆ. ಆದ್ರೆ ಟೇಬಲ್ ಮೇಲೆ ಪದೇ ಪದೇ ಅದು ಕಾಣಿಸ್ಕೊಳ್ತಾ ಇದ್ದಾಗ ಕ್ಯೂರಿಯಾಸಿಟಿಗೆ ಅಂತ ಒಬ್ಬ ಪೊಲೀಸ್ ಮೆನ್ ಓಪನ್ ಮಾಡಿ ನೋಡ್ತಾನೆ. ಆ ಆನ್ವೆಲಪ್ ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನು ಜಾವೇದ್ ಇಕ್ಬಾಲ್ ಕಡೆಯಿಂದ. ಆ ಲೆಟರ್ ಅಲ್ಲಿ ಅವನು ಏನ್ ಬರ್ದಿದ್ದ ಅಂತಂದ್ರೆ, ನನ್ ಮಿಷನ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ನನಗ್ 100 ಜನ ಮಕ್ಕಳನ್ನ ಸಾಯಿಸಿ ನನ್ನ ತಾಯಿ ಸೈಡ್ ನ ತೀರ್ಸ್ಕೋಬೇಕಂತ ಇತ್ತು. ನಾನ್ ಅದನ್ನೀಗ ತೀರ್ಸಿದೀನಿ. ರಿವರ್ ರಾವಿ ಪಕ್ಕದಲ್ಲಿರುವಂತಹ 16th B ಇದು ನನ್ನ ಮನೆ ಅಡ್ರೆಸ್. ಹೋಗಿ ಆ 100 ಮಕ್ಕಳು ಬಾಡೀಸ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಇರುತ್ತೆ. ಇದನ್ನ ಓದಿದ ಒಬ್ಬ ಪೊಲೀಸ್ ಆಫೀಸರ್ಗೆ ಇದು ಯಾವುದೋ ಒಂದು ಪ್ರ್ಯಾಂಕ್ ಅನ್ಸಿ ಅವ್ರು ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳಲ್ಲ. ಒಂದಿಬ್ರು ಕಾನ್ಸ್ಟೇಬಲ್ ನ ಆ 16th B ಅನ್ನೋ ಒಂದು ಮನೆ ಅಡ್ರೆಸ್ ಏನಿರುತ್ತೋ ಆ ಅಡ್ರೆಸ್ ಗೆ ಕಳಿಸ್ತಾರೆ. ಆ ಕಾನ್ಸ್ಟೇಬಲ್ಸ್ ಮನೆ ಹತ್ರ ಹೋಗಿ ಇನ್ನೇನ್ ಗೇಟ್ ಓಪನ್ ಮಾಡ್ಬೇಕು ಅಷ್ಟರಲ್ಲೇ ಜಾವೇದ್ ಇಕ್ಬಾಲ್ ಆಚೆ ಬರ್ತಾರೆ. ಯಾರೋ ನೀನು, ನಿನ್ ಹೆಸರು ಏನು ಅಂತ ಕೇಳಿದಾಗ ಅವ್ನ್ ನನ್ನ ಹೆಸರು ಜಾವೇದ್ ಇಕ್ಬಾಲ್ ಅಂತಾನೆ. ಓಹ್ ಇವನೇ ನಮಗ್ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವನ್ನ ಎತ್ತಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಪೊಲೀಸ್ ಅವರು ಎಷ್ಟು ನೆಗ್ಲಿಜೆನ್ಸಿನ ತೋರಿಸ್ತಾರೆ ಅಂತಂದ್ರೆ ಅವ್ನ್ ನಿಜವಾಗ್ಲೂ ಕ್ರೈಮ್ ಮಾಡಿದನ ಇಲ್ವಾ ಅಂತ ಇಂಟ್ರೋಗೇಟೇ ಮಾಡಲ್ಲ. ಅದಲ್ದೆ ಅವ್ನ್ ಮನೆ ಅಡ್ರೆಸ್ ಏನ್ ಹೋಗಿರ್ತಾರೋ ಕಾನ್ಸ್ಟೇಬಲ್ಸ್ ಅವ್ರು ಅವ್ನ್ ಮನೆನ ಇನ್ಸ್ಪೆಕ್ಷನ್ ಮಾಡಲ್ಲ. ಸುಮ್ನೆ ಅವ್ನ್ ಕರ್ಕೊಂಡ್ ಬಂದ್ಬಿಟ್ಟು ಜೈಲಲ್ಲಿ ಒಂದ್ 4 ದಿನ ಕೂರಿಸ್ತಾರೆ. ನಂತರ ಇವ್ನು ನೋಡಕ್ ಒಳ್ಳೆ ಸಡೆ ಇದ್ದಂಗಿದ್ದಾನೆ, ಇವನೆಲ್ಲಿ 100 ಜನ ಮಕ್ಕಳನ್ನ ಸಾಯಿಸಿರ್ತಾನೆ, ಬಿಟ್ ಕಳಿಸಿ ಇವ್ನ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರ. ಇದು ಜಾವೇದ್ಗೆನೆ ಒಂಥರ ವಿಚಿತ್ರ ಅನ್ಸುತ್ತೆ. ಅವ್ನ್ ಎಂತ ಸೈಕೋ ಕಿಲ್ಲರ್ ಅಂತಂದ್ರೆ ಅವ್ನ್ ಮಾಡಿರುವಂತಹ ಕ್ರೈಮ್ಗೆ ಅವ್ನ್ಗೆ ಪಬ್ಲಿಸಿಟಿ ಬೇಕಿರುತ್ತೆ. ಇಲ್ಲಿ ನೋಡಿದ್ರೆ ಪೊಲೀಸ್ ಅವರು ಏನು ಇನ್ವೆಸ್ಟಿಗೇಟ್ ಮಾಡದೆ ಅವನೇ ಓಪನ್ ಆಗಿ ನಾನೇ ಕ್ರೈಮ್ ಮಾಡಿದ್ವು ಅಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳ್ದೆ ಫ್ರೀ ಆಗಿ ಬಿಟ್ಬಿಟ್ಟಿರ್ತಾರೆ ಅವನ್ನ. ಆಗ ಜಾವೇದ್ ಏನ್ ಮಾಡ್ತಾನೆ, ಇವ್ರು ಹಿಂಗ್ ಹೇಳಿದ್ರೆ ನಂಬಲ್ಲ ಅಂತ ಹೇಳಿ ಆ ಟೈಮ್ ಅಲ್ಲಿ ಅಂದ್ರೆ 2000 ಇಸ್ವಿಲಿ ಪಾಕಿಸ್ತಾನಲ್ಲಿ ತುಂಬಾ ಫೇಮಸ್ ಆಗಿದ್ದಂತಹ ಒಂದು ನ್ಯೂಸ್ ಪೇಪರ್ ನ ಆಫೀಸ್ಗೆ ಇನ್ನೊಂದು ಆನ್ವೆಲಪ್ ನ ಕಳಿಸ್ತಾನೆ. ಆದ್ರೆ ಈ ಒಂದು ಆನ್ವೆಲಪ್ ಅಲ್ಲಿ ಜಸ್ಟ್ ಒಂದು ಲೆಟರ್ ಅಷ್ಟೇ ಅಲ್ಲ, ಇನ್ನು ಬೇಕಾದಷ್ಟು ಎವಿಡೆನ್ಸ್ ಸಹ ಇದ್ವು. ಆ ನ್ಯೂಸ್ ಪೇಪರ್ ನ ಹೆಡ್ ಆಫೀಸ್ ಅಲ್ಲಿ ಇದ್ದಂತಹ ಎಡಿಟರ್ ಗೆ ಆ ಒಂದು ಆನ್ವೆಲಪ್ ತಲುಪುತ್ತಾ. ಅವ್ರು ಅದನ್ನ ಓಪನ್ ಮಾಡಿ ನೋಡಿದಾಗ ಆಸ್ ಯೂಶುವಲ್ ಅದ್ರಲ್ಲಿ ಒಂದು ಲೆಟರ್ ಇತ್ತು ಅಂಡ್ ಬೇಕಾದಷ್ಟು ಫೋಟೋಸ್ ಇರ್ತವೆ. ಆ ಫೋಟೋಸ್ ಯಾರ್ದು, ಸತ್ ಹೋಗಿರುವಂತಹ 100 ಜನ ಮಕ್ಕಳದು. ಈಗ ಆ ಒಂದು ಲೆಟರ್ ಅಲ್ಲಿ ಏನಿತ್ತು ಅಂದ್ರೆ, ನಾನು ಅಂದ್ರೆ ಜಾವೇದ್ ಇಕ್ಬಾಲ್ 100 ಜನ ಮಕ್ಕಳನ್ನ ಸಾಯಿಸಿ ನನ್ನ ತಾಯಿ ಸೈಡ್ ನ ತೀರ್ಸ್ಕೋಬೇಕು ಅಂತ ಇದ್ದೆ. ಇವತ್ತು 100ನೇ ಅವನ್ನ ಸಾಯಿಸಿ ನನ್ನ ತಾಯಿ ಸೈಡ್ ನ ತೀರ್ಸಿದೀನಿ. ಪೊಲೀಸ್ ಅವ್ರ ತರ ನಿಮ್ಗೂ ನನ್ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ರಾವಿ ಸ್ಟ್ರೀಟ್ 16th B ಅಲ್ಲಿರುವಂತಹ ನನ್ನ ಮನೆಗ್ ಬಂದು ಚೆಕ್ ಮಾಡಿ. ಈ ಲೆಟರ್ ಜೊತೆ ನಾನೇ ನಿಮಗ್ ಫೋಟೋಗ್ರಾಫ್ಸ್ ನ ಕಳ್ಸಿದ್ದೀನೋ ಅದು ನಾನು ಸಾಯಿಸಿರುವಂತಹ 100 ಜನ ಮಕ್ಕಳದು ಫೋಟೋಗ್ರಾಫ್. ಮೊದಲು ರಿಪೋರ್ಟರ್ಗೆ ಇದೊಂದು ಪ್ರ್ಯಾಂಕ್ ಅನ್ಸುತ್ತೆ. ಆದ್ರೂ ಯಾಕೆ ಸುಮ್ಮನೆ ಇರೋದು, ಹೋಗಿ ಒಮ್ಮೆ ಇನ್ವೆಸ್ಟಿಗೇಟ್ ಮಾಡೇ ಬಿಡುವ ಅಂತ ಹೇಳಿ ಅದೇನ್ 16th B ಅಂತ ಒಂದು ಮನೆ ಅಡ್ರೆಸ್ ಇರುತ್ತೋ ಅಲ್ಲಿಗೆ ಹೋಗ್ತಾನೆ. ಕಾಂಪೌಂಡ್ ಗೇಟ್ ಗೆ ಬೀಗ ಹಾಕಿರುತ್ತೆ. ಸೊ ಕಾಂಪೌಂಡ್ ನ ಹಾರಿ ಒಳಗಡೆ ಹೋಗಿ ನೋಡಿದ್ರೆ ರೈಟ್ ಸೈಡ್ ಅಲ್ಲಿ 12ರಿಂದ 16 ವಯಸ್ಸಿನ ಗಂಡು ಮಕ್ಕಳ ಚಪ್ಪಲಿಗಳು ರಾಶಿ ರಾಶಿ ಬಿದ್ದಿರ್ತವೆ. ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಅದೇ ಸೇಮ್ ವಯಸ್ಸಿನ ಗಂಡು ಮಕ್ಕಳ ಬೇಜಾನ್ ಬಟ್ಟೆಗಳು ಬಿದ್ದಿರ್ತವೆ.
ಇದಿಷ್ಟು ಸಾಕಿತ್ತು ಆ ಒಂದು ಪ್ರಾಪರ್ಟಿಲಿ ಏನೋ ಒಂದು ಅನ್ಯೂಶುವಲ್ ಆಕ್ಟಿವಿಟಿ ನಡೆದಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ. ಅಷ್ಟೂ ಜನ ಮಕ್ಕಳ ಬಟ್ಟೆಗಳು ಹಾಗೂ ಚಪ್ಪಲಿಗಳು ಆಚೆ ಇದ್ರೂನು ಮನೆ ಒಳಗಡೆ ಅವನ್ಗೆ ಒಬ್ರು ಕಾಣಿಸಲ್ಲ. ಬರೀ ದೊಡ್ಡ ದೊಡ್ಡ ಡ್ರಮ್ಗಳು ಕಾಣಿಸ್ತಾ ಇರ್ತವೆ. ಏನಿದು ಮನೆಯಲ್ಲಿ ಇಷ್ಟೊಂದು ಡ್ರಮ್ಸ್ ಇದಾವೆ ಅಂಡ್ ಏನಿದು ಒಂಥರ ಗೊಬ್ಬು ಸ್ಮೆಲ್ಲು ಅಂತ ಹೇಳಿ ಆ ಡ್ರಮ್ಸ್ ಅಲ್ಲಿ ಒಂದು ಡ್ರಮ್ ನ ಓಪನ್ ಮಾಡಿ ನೋಡ್ತಾನೆ. ಓಪನ್ ಮಾಡಿ ನೋಡಿದಾಗ ಒಂದ್ ಸೆಕೆಂಡ್ ಅವನು ಮೈ ಜುಮ್ ಅನ್ನುತ್ತೆ. ಯಾಕಂದ್ರೆ ಆ ಒಂದು ಡ್ರಮ್ ಅಲ್ಲಿ ಒಬ್ಬ ಹುಡುಗನ ದೇಹ ಆಸಿಡ್ ಅಲ್ಲಿ ಕೊಳಿತಾ ಇರುತ್ತೆ. ಈಗ ಆ ಒಂದು ಸೀನ್ ನ ಅಷ್ಟೊತ್ತು ರಾತ್ರಿಲಿ ಒಬ್ನೇ ವಿಟ್ನೆಸ್ ಮಾಡಿದಂತಹ ರಿಪೋರ್ಟರ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಮಾತೆ ಬರ್ತಿರಲ್ಲ ಅವನ್ಗೆ. ಸೊ ಎಲ್ಲದನ್ನು ಫೋಟೋಗ್ರಾಫ್ ತಗೊಂಡು ನೆಕ್ಸ್ಟ್ ದಿನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿದ ತಕ್ಷಣ ಜಾವೇದ್ ಇಕ್ಬಾಲ್ ಅನ್ನೋ ಸೀರಿಯಲ್ ಕಿಲ್ಲರ್ ಬಗ್ಗೆ ಪಾಕಿಸ್ತಾನ ಅಷ್ಟೇ ಅಲ್ಲ, ಸಪ್ತ ಸಮುದ್ರ ಆಚೆ ಇರುವಂತಹ ದೇಶಗಳಲ್ಲಿನೂ ಸಹ ಈ ಒಂದು ನ್ಯೂಸ್ ಫೇಮಸ್ ಆಗ್ಬಿಡುತ್ತೆ. ಕಾಸ್ ಇಲ್ಲಿವರೆಗೂ ಈ ತರ ಒಂದು ಕ್ರೂಯಲ್ ಸೀರಿಯಲ್ ಕಿಲ್ಲರ್ ನ ಕೇಸ್ ಯಾರು ನೋಡಿರ್ಲಿಲ್ಲ, ಎಲ್ಲೂ ಕೇಳಿರ್ಲಿಲ್ಲ. ಈ ಒಂದು ಕೇಸ್ ಬಗ್ಗೆ ಗೊತ್ತಾದಾಗ ಎಲ್ಲರೂ ಫುಲ್ ಭಯಭೀತರಾಗ್ಬಿಡ್ತಾರೆ. ಆ ಲೊಕ್ಯಾಲಿಟಿಯಲ್ಲಿ ಇರುವಂತಹ ಜನರಂತೂ ತಮ್ಮ ಮಕ್ಕಳನ್ನ ಸ್ಕೂಲ್ಗೂ ಸಹ ಕಳಿಸ್ತಾ ಇರಲ್ಲ. ಇಡೀ ಲಾಹೋರ್ ಸಿಟಿಲಿ ಎಲ್ಲಿ ಕೇಳಿದ್ರು ಬರೀ ತಾಯಂದ್ರು ಅಳ್ತಾ ಇರೋ ಸೌಂಡೇ ಕೇಳಿಸ್ತಿರುತ್ತ. ಆ 100 ಜನ ಮಕ್ಕಳು ಏನ್ ಸತ್ತೋಗಿರ್ತಾರೋ, ಯಾರನ್ನ ಜಾವೇದ್ ಇಕ್ಬಾಲ್ ಸಾಯಿಸಿರ್ತಾನೋ ಅವ್ರ ತಂದೆ ತಾಯಿ ಸ್ಪಾಟ್ ಬಂದಾಗ ಅವ್ರು ತಮ್ಮ ಮಕ್ಕಳನ್ನ ಹೇಗೆ ಐಡೆಂಟಿಫೈ ಮಾಡ್ತಾರೆ ಹೇಳಿ? ಆಚೆಗಡೆ ಇದ್ದಂತಹ ಚಪ್ಪಲಿಗಳು ಹಾಗೂ ಬಟ್ಟೆಗಳಿಂದ ಇಲ್ಲಿ ನನ್ ಮಗ ಇದ್ದ, ಇವನು ಅವನ್ನ ಸಾಯಿಸಿದಾನೆ ಅಂತ ಕ್ಲೇಮ್ ಮಾಡ್ತಾರ. ಬಾಡಿ ಅಂತ ಇಲ್ಲ, ಬಾಡಿ ಆಸಿಡ್ ಅಲ್ಲಿ ಆ ದರಿದ್ರ ನನ್ ಮಗ ಮುಳುಗ್ಸಿ ಎಲ್ಲ ಕೊಳ್ತು ಹೋಗ್ಬಿಡಿದೆ. ಅಂಡ್ ಅವನು ಆ ಕೊಳ್ತು ಹೋಗಿರುವಂತಹ ಬಾಡಿನ ಏನ್ ಮಾಡ್ತಿದ್ದ, ಡ್ರೈನೇಜ್ ಅಲ್ಲಿ ಹೋಗ್ಬಿಟ್ಟು ಚೆಲ್ಬಿಡ್ತಿದ್ದ. ಸೊ ಅದ್ ಎಷ್ಟೋ ಹುಡುಗರ ಬಾಡಿನೂ ಸಹ ಸಿಕ್ಕಿಲ್ಲ. ಅಂತದ್ರಲ್ಲಿ ಆ ಪೇರೆಂಟ್ಸ್ ನ ಪೇನ್ ಫೀಲ್ ಮಾಡಿ ನೀವು. ಈಗ ಜಾವೇದ್ ಇಕ್ಬಾಲ್ ಇಲ್ಲಿ ನಾನೇ ಕ್ರೈಮ್ ಮಾಡಿದೀನಿ ಅಂತ ಒಪ್ಕೊಂಡವನು ಈಗೆಲ್ಲ ಹೋಗ್ಬಿಟ್ಟ. ಸೊ ಈ ಒಂದು ಕೇಸು ಇಷ್ಟೊಂದು ಸೀರಿಯಸ್ ಆಗಿ ಎಲ್ರಿಗೂ ಈ ಒಂದು ವಿಷಯ ಗೊತ್ತಾದಾಗ ಪೊಲೀಸ್ ಅವರು ಎಲ್ಲಾ ಕಡೆ ಜಾವೇದ್ ಇಕ್ಬಾಲ್ ನ ಹುಡುಕ್ತಾರೆ. ಪಾಕಿಸ್ತಾನ ಮೂಲೆ ಮೂಲೆನೂ ಸಹ ಸರ್ಚ್ ವಾರೆಂಟ್ ಇಶ್ಯೂ ಆಗ್ಬಿಡುತ್ತೆ. ಆದ್ರೆ ದುರಾದೃಷ್ಟಕ್ಕೆ ಪೊಲೀಸ್ ಅವ್ರ ಕೈಗೆ ಅವನು ಎಲ್ಲೂ ಸಿಗಲ್ಲ. ನಂತರ ಪೊಲೀಸ್ ಅವ್ರ ಕೈಯಲ್ಲಿ ಅವ್ನು ಹುಡುಕಕ್ ಆಗದೆ ಕೊನೆಗೆ ಅವನೇ ಬಂದು ಕನ್ಫೆಸ್ ಮಾಡ್ಕೊಂತಾನೆ, ನಾನೇ ಜಾವೇದ್ ಇಕ್ಬಾಲ್, ನಾನೇ ಆ 100 ಜನ ಮಕ್ಕಳನ್ನ ಸಾಯಿಸಿದ್ದು ಅಂತ ಒಪ್ಕೊಳ್ತಾನೆ. ನಾವು ದ ಬಿಗ್ಗೆಸ್ಟ್ ಕ್ವಶನ್ ಇಸ್, ಜಾವೇದ್ ಇಕ್ಬಾಲ್ ಸುಮ್ನೆ ಆ 100 ಜನ ಮಕ್ಕಳನ್ನ ಎಂತಕ್ ಸಾಯಿಸ್ದ? ಅವನ್ ತಾಯಿ ಸೇಡ್ ಏನಿತ್ತು? ಇದು ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ನಾವು ಮೊದಲು ಜಾವೇದ್ ಇಕ್ಬಾಲ್ ಬಗ್ಗೆ ತಿಳ್ಕೊಬೇಕು. ನೋಡಿ, ಜಾವೇದ್ ಇಕ್ಬಾಲ್ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾನ್. ಇವನ್ಗೆ ಹುಡುಗಿರ್ಗಿಂತ 12ರಿಂದ 16 ವರ್ಷದ ಗಂಡು ಹುಡುಗರು ತುಂಬಾ ಇಷ್ಟ ಆಗ್ತಾ ಇದ್ರು. ಆ ವಯಸ್ಸಿನ ಗಂಡು ಮಕ್ಕಳನ್ನ ನೋಡಿ ಇವನು ಸೆಕ್ಷುವಲಿ ಅಟ್ರಾಕ್ಟ್ ಆಗ್ತಿದ್ದ ಅವ್ರ ಕಡೆ. ಆದ್ರೆ ಈ ಒಂದು ವಿಷಯ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಇವನ್ಗೆ ಮದ್ವೆ ಮಾಡ್ಕೊಟ್ಬಿಡ್ತಾರೆ. ಆದ್ರೆ ಇವನ್ ಈ ತರ ಸ್ವಲ್ಪ ತೇಡ ಅಂತ ಹೆಂಡತಿಗೆ ಗೊತ್ತಾದ್ಮೇಲೆ ಆ ಮದ್ವೆನೂ ಜಾಸ್ತಿ ದಿನ ನಿಲ್ಲಲ್ಲ, ಹೆಂಡತಿ ಬಿಟ್ಟು ಹೋಗ್ಬಿಡ್ತಾಳೆ. ನಂತರ ಇವನು ನನ್ ಯಾವ ಮದ್ವೆನೂ ಬೇಡ, ನಾನು ಒಂಟಿಯಾಗಿನೇ ಇರ್ತೀನಿ, ನಾನು ಇರೋಗ್ ಬಿಟ್ಬಿಡಿ ಅಂತ ಹೇಳಿ ಮನೆಯಿಂದ ಸಪರೇಟ್ ಬಂದು ಒಂದು ವಿಡಿಯೋ ಗೇಮ್ ನ ಸೆಂಟರ್ ಓಪನ್ ಮಾಡ್ತಾನೆ. ಪರ್ಟಿಕ್ಯುಲರ್ಲಿ ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡ ಅಂತಂದ್ರೆ, ವಿಡಿಯೋ ಗೇಮ್ ನ ಆಡೋಕ್ ಬರೋರೆಲ್ಲ ಚಿಕ್ಕ ಮಕ್ಕಳೇ. ಇನ್ನು ಅವ್ರನ್ನ ಟಾರ್ಗೆಟ್ ಮಾಡಿ ಇವನ್ ತನ್ನ ಆಸೆನ ಆರಾಮಾಗಿ ತೀರ್ಸ್ಕೋಬಹುದಲ್ವಾ. ಸೊ ಇವನ್ ಏನ್ ಮಾಡೋನು, ಆ ವಿಡಿಯೋ ಗೇಮ್ ನ ಆಡೋಕೆ ಮಕ್ಕಳು ಬರ್ತಾ ಇದ್ರಲ್ವಾ, ಅದ್ರಲ್ಲಿ ಯಾರನ್ನಾದ್ರೂ ಚೂಸ್ ಮಾಡ್ಕೊಂಡು ನಾಳೆಯಿಂದ ನಿನ್ಗೆ ನಮ್ ಸೆಂಟರ್ ಅಲ್ಲಿ ಫ್ರೀಯಾಗಿ ಗೇಮ್ಸ್ ಆಡೋದಕ್ಕೆ ಕೊಡ್ತೀನಿ, ಆದ್ರೆ ನೀನ್ ನನ್ಗೆ ಒಂದು ಫೇವರ್ ಮಾಡ್ಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಆ ತರ ಎಲ್ಲ ಆಸೆ ತೋರಿಸಿ ಕೆಟ್ಟದಾಗಿ ಉಪಯೋಗಿಸ್ಕೊಳ್ತಿದ್ದ. ಯಾವ ಮಕ್ಕಳ ಜೊತೆ ಇವನ್ ಆತರ ಎಲ್ಲ ಬಿಹೇವ್ ಮಾಡಿರ್ತಾನೋ ಆ ಮಕ್ಕಳು ಹೋಗಿ ಇನ್ನು ಬೇರೆ ಮಕ್ಕಳಿಗೆ ಹೇಳಿ ಇವನ್ ತೇಡ ನನ್ ಮಗ ಅನ್ನೋದು ಏರಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗಿ ಪೇರೆಂಟ್ಸ್ ಸಹ ತಮ್ಮ ಮಕ್ಕಳನ್ನ ಆ ವಿಡಿಯೋ ಸೆಂಟರ್ಗೆ ಕಳ್ಸೋದನ್ನ ನಿಲ್ಲಿಸ್ಬಿಡ್ತಾರ. ಸೊ ಹೀಗಾಗಿ ಕಸ್ಟಮರ್ಸ್ ಇಲ್ಲದೆ ಅವನ್ ವಿಡಿಯೋ ಗೇಮ್ ನ ಸೆಂಟರ್ ಲಾಸ್ ಅಲ್ಲಿ ಹೋಗಿ ಆ ಬಿಸ್ನೆಸ್ ನ ಅವನು ಕ್ಲೋಸ್ ಮಾಡ್ಬೇಕಾಗುತ್ತಾ. ಆದ್ರೆ ಸೂನ್ ಇವನ್ ಏನ್ ಮಾಡ್ತಾನೆ, ತನ್ನ ಹತ್ರ ಇದ್ದಂತಹ ಹಳೆ ಕಾಲದ ಪ್ರಾಪರ್ಟೀಸ್ ನೆಲ್ಲ ಮಾರಿ ಅದರಿಂದ ಬಂದಂತಹ ದುಡ್ಡಿಂದ ಜಿಮ್ ಓಪನ್ ಮಾಡ್ತಾನೆ ಅಂಡ್ ಇನ್ನೊಂದು ಅಕ್ವೇರಿಯಂ ಓಪನ್ ಮಾಡ್ತಾನೆ. ಅಗೇನ್ ಮತ್ತೆ ಇಲ್ಲಿ ಇಂಟೆನ್ಷನ್ ಸೇಮ್ ಇತ್ತು. ಆದ್ರೆ ಈ ಒಂದು 2 ಬಿಸ್ನೆಸ್ ಸಹ ಜಾಸ್ತಿ ದಿನ ನಡೆದಿಲ್ಲ. ಈಗ ಏರಿಯಾದಲ್ಲಿ ಎಲ್ಲಾರ್ಗು ಇವನ್ ಬಗ್ಗೆ ಗೊತ್ತಾಗಿತ್ತು.
ಆಗಿತ್ತು. ಸೊ ಯಾವ ಮಕ್ಕಳು ಇವನ ಹತ್ರ ಬರ್ತಿರ್ಲಿಲ್ಲ. ಹಂಗಿದ್ದಾಗ ಇವನ್ ತನ್ನ ಆಸೆನ ಹೇಗ್ ತೀರಿಸ್ಕೊಳ್ತಾನೆ? ಸೊ ಇವನ್ ಏನ್ ಮಾಡ್ತಿದ್ದ, ಈ ದರ್ಗಾ, ಚರ್ಚ್ ಅಥವಾ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಅನಾಥ ಮಕ್ಕಳು, ತಂದೆ ತಾಯಿ ಇಲ್ದೇ ಇರೋರು ಇರ್ತಾರೆ ಅಲ್ವಾ, ಅಂತವ್ರ ಹತ್ರ ಹೋಗಿ ನಾನ್ ನಿನ್ಗೆ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಂದೊಳ್ಳೆ ಶೆಲ್ಟರ್ ಕೊಡ್ತೀನಿ ಅಂತ ಆಸೆ ತೋರಿಸಿ ತನ್ನ ಜೊತೆಗೆ ಮನೆಗ್ ಕರ್ಕೊಂಡ್ ಬಂದು ಆ ಗಂಡು ಮಕ್ಕಳನ್ನ ರೇಪ್ ಮಾಡಿ ನಂತರ ಅವ್ರಿದ್ದಂತಹ ಜಾಗಕ್ಕೆ ಬಿಟ್ಟು ಬಂದ್ಬಿಡೋದು. ಸೊ ಹೀಗೆ ನಡೀತಾ ಇರ್ಬೇಕಾದ್ರೆ ಒಮ್ಮೆ ಏನಾಗ್ಬಿಡುತ್ತೆ, ಹಿಂಗೆ ಅವನು ಯಾಮಾರಿಸಿ ಒಬ್ಬ ಹುಡುಗನ ಮನೆಗ್ ಕರ್ಕೊಂಡ್ ಬಂದಿರ್ತಾನೆ. ಆದ್ರೆ ಆ ಹುಡುಗನ್ಗೆ ಇವನ್ ಇಂಟೆನ್ಷನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಆ ಹುಡುಗ ಈ ಜಾವೇದ್ ಮೇಲೆ ಅಟ್ಯಾಕ್ ಮಾಡಿ ಜೋರಾಗಿ ಕಿರ್ಚಿ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆಸಿ ಅವರೆಲ್ಲ ಬಂದು ಅವರು ಪೊಲೀಸ್ ಅವರು ಕಾಲ್ ಮಾಡಿ ಪೊಲೀಸ್ ಅವ್ರನ್ನ ಕರೆಸಿ ಜಾವೇದ್ ಮೇಲೆ ಒಂದು ರೇಪ್ ಕೇಸ್ ಹಾಕಿ ಅವನ್ನ ಅರೆಸ್ಟ್ ಮಾಡಿಸ್ತಾರ. ಪೊಲೀಸ್ ಅವರು ಜಾವೇದ್ನ ಒಂದು ವಾರ ಜೈಲಲ್ಲಿಟ್ಟು ಸರಿಯಾಗಿ ಹೊಡಿತಾರ. ಹಿಂಗ ಹೊಡಿತಾರೆ ಅಂತಂದ್ರೆ ಅವ್ರು ಹೊಡಿಯೋ ಏಟುಗಳಿಗೆ ಇವನು ನಾಮರ್ದ ಆಗ್ಬಿಡ್ತಾನೆ. ಪೊಲೀಸ್ ಅವರು ಇವನ್ಗ ಆ ರೀತಿ ಹೊಡಿತಾ ಇರೋದು, ಜಾವೇದ್ ಅಷ್ಟೊಂದು ನೋವು ಅನುಭವಿಸ್ತಾ ಇರೋದನ್ನೆಲ್ಲ ಜಾವೇದ್ನ ತಾಯಿ ನೋಡಿ ತನ್ನ ಮಗ ಈ ರೀತಿ ಎಲ್ಲ ಪೊಲೀಸ್ ಅವ್ರ ಹತ್ರ ಹೊಡಿಸ್ಕೊಳ್ತಿದ್ದಾನೆ, ಎಷ್ಟು ನೋವು ತಿಂತದನಲ್ಲ ಅಂತ ಹೇಳಿ ಆ ತಾಯಿ ಹತ್ತು ಕೊರ್ಗಿ ಸತ್ ಹೋಗ್ತಾಳೆ. ಜಾವೇದ್ಗೆ ಬೇಲೇನೋ ಸಿಕ್ಬಿಟ್ಟಿರುತ್ತ. ಆದ್ರೆ ಒಂದು ಕಡೆ ಪೊಲೀಸ್ ಅವರು ಆ ರೀತಿ ಹೊಡೆದಿರುವಂತಹ ನೋವು, ಇನ್ನೊಂದು ಕಡೆ ತನ್ನ ತಾಯಿನ ಕಳ್ಕೊಂಡಿರುವಂತಹ ಮತ್ತೊಂದು ನೋವು. ಸೊ ಇದೆಲ್ಲ ಸೀನ್ ಕ್ರಿಯೇಟ್ ಆಗಿದ್ದು, ಇಷ್ಟೆಲ್ಲ ಆಗಿದ್ದು, ತನ್ನ ತಾಯಿ ಸತ್ ಹೋಗಿದ್ದು, ಇವನ್ ಪೊಲೀಸ್ ಅವ್ರ ಹತ್ರ ಈ ರೀತಿ ಎಲ್ಲ ಓಡಿಸ್ಕೊಂಡಿದ್ದು, ಇದೆಲ್ಲ ಆಗಿದ್ದು ಆ ಒಬ್ಬ ಹುಡುಗನಿಂದ. ಬಿಡಲ್ಲ, ನನ್ನ ತಾಯಿ ಹೇಗೆ ಹತ್ಕೊಂಡ್ ಕೊರ್ಗಿ ಸತ್ ಹೋಗಿದ್ದಾಳೋ, ಅವಳು ಎಷ್ಟು ನೋವು ಅನುಭವಿಸಿದಳೋ ಅದೇ ತರ ನೋವು ನಾನು 100 ಜನ ತಾಯಂದ್ರಿಗೆ ಕೊಡ್ತೀನಿ ಅಂತ ಫಿಕ್ಸ್ ಆಗ್ತಾನೆ. ಸೊ ಆಗ ಕೂತ್ಕೊಂಡು ಕ್ರಿಯೇಟ್ ಮಾಡ್ತಾನೆ ಇವನ್ ತನ್ನ ಮಾಸ್ಟರ್ ಪ್ಲಾನ್. ಇವನ್ ಪ್ಲಾನ್ ಏನು ಅಂತಂದ್ರೆ ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ರೋಡ್ ಸೈಡ್ ತಂದೆ ತಾಯಿ ಇಲ್ದೇ ಇರೋ ಮಕ್ಕಳು ಅಥವಾ ಮನೆ ಬಿಟ್ಟು ಓಡಿ ಬಂದಿರುವಂತಹ ಮಕ್ಕಳು ಇರ್ತಾರೆ ಅಲ್ವಾ, ಅಂತವ್ರನ್ನ ಇವನು ಟಾರ್ಗೆಟ್ ಮಾಡಿ ಅವ್ರಿಗೆ ಮೊದಲನೇದಾಗಿ ಒಳ್ಳೆ ಊಟ ಕೊಡಿಸಿ, ಒಳ್ಳೆ ಬಟ್ಟೆ ಕೊಡಿಸಿ ಅವ್ರ ನಂಬಿಕೆನ ಗೆಲ್ತಾನೆ. ನಂತರ ಆ ಮಕ್ಕಳಿಗೆ ನನ್ ಮನೆಗ್ ಬಾ, ನಿನ್ ತರನೇ ತುಂಬಾ ಜನ ಹುಡುಗರಲ್ಲಿದ್ದಾರೆ, ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನನ್ ಜೊತೆ ಬಂದ್ಬಿಡು ಅಂತ ಮನೆಗ್ ಕರ್ಕೊಂಡ್ ಬಂದು ಅಗೇನ್ ಆ ಹುಡುಗನ್ಗೆ ಹೊಸ ಬಟ್ಟೆ ಎಲ್ಲ ಹಾಕ್ಸಿ ಚೆನ್ನಾಗಿ ತಿನ್ಸಿ ನಂತರ ಆ ಹುಡುಗನ್ನ ಕೊಲೆ ಮಾಡೋದು. ಇವನ್ ಎಂತ ದರಿದ್ರ ನನ್ನ ಮಗ ಅಂತಂದ್ರೆ, ಆ 12ರಿಂದ 16 ವಯಸ್ಸಿನ ಗಂಡು ಮಕ್ಕಳು ಏನಿರ್ತಾ ಇದ್ರು ಅವ್ರನ್ನ ಸಾಯಿಸಿದ ಮೇಲೆ ಅವ್ರ ಜೊತೆ ರೇಪ್ ಮಾಡ್ತಾ ಇದ್ದಿದ್ದು. ಆ ಸತ್ತೋಗಿರುವಂತಹ ಮಕ್ಕಳು ಬಾಡಿನ ದೊಡ್ಡ ಡ್ರಮ್ಸ್, ನಾವೇನು ನೀರು ತುಂಬಿಸಿ ಇಡ್ತೀವಲ್ಲ ಆ ರೀತಿ ಡ್ರಮ್ ಅಲ್ಲಿ ಇವನು ಆಸಿಡ್ ತುಂಬಿಸಿ ಇಟ್ಟಿರ್ತಾನೆ. ಆ ಸತ್ತೋಗಿರುವಂತಹ ಮಕ್ಕಳು ಬಾಡಿ ಎತ್ಕೊಂಡು ಹೋಗಿ ಆಸಿಡ್ ಅಲ್ಲಿ ಮುಳುಗಿಸ್ಬಿಡೋದು. ಒಂದು ವಾರ 10 ದಿನ ಆದ್ಮೇಲೆ ಆ ಬಾಡಿ ಎಲ್ಲ ಫುಲ್ ಕೊಳ್ದು ಹೋಗ್ಬಿಡುತ್ತೆ ಆಸಿಡ್ ಅಲ್ಲಿ. ನಂತರ ಅದನ್ನ ಹೋಗ್ಬಿಟ್ಟು ಒಂದು ಡ್ರೈನೇಜ್ ಅಲ್ಲಿ ಡಂಪ್ ಮಾಡ್ಬಿಡೋದು. ಇವನು ಇಷ್ಟು ಜನ ಹುಡುಗರನ್ನ ತಂದು ಸಾಯಿಸ್ತಾ ಇರ್ಬೇಕಾದ್ರೆ ಆ ವಿಷಯ ಅಕ್ಕಪಕ್ಕ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ, ಪೊಲೀಸ್ ಅವ್ರಿಗಂತೂ ಇದ್ರ ಬಗ್ಗೆ ಗೊತ್ತೇ ಇರಲ್ಲ. ಸೊ ಕೊನೆಗೆ ನಾನೇ ಈ ಕ್ರೈಮ್ ನ ಮಾಡಿದ್ದು ಅಂತ ಅವನೇ ಬಂದು ಸರೆಂಡರ್ ಆಗ್ತಾನೆ. ಬಿಕಾಸ್ ಅವನಿಗೆ ಪಬ್ಲಿಸಿಟಿ ಬೇಕಿತ್ತು, ಅವನಿಗೆ ಎಲ್ಲಾ ಕಡೆ ಹೆಸರಾಗ್ಬೇಕಿತ್ತು. ನೋಡಿ ನನ್ನ ತಾಯಿಗೋಸ್ಕರ ನಾನು ಎಂತ ಕೆಲಸ ಮಾಡಿದೀನಿ, ನಾನು ಎಷ್ಟು ಒಳ್ಳೆ ಮಗ ಅಂತ ಹೇಳ್ಕೋಬೇಕಿತ್ತಂತ ಅವನಿಗೆ. ಸೊ ಈ ರಾಕ್ಷಸ ರೂಪದಲ್ಲಿದ್ದಂತಹ ಮನುಷ್ಯನಿಗೆ ಒಂದು ಒಳ್ಳೆ ಶಿಕ್ಷೆ ಕೊಟ್ಟಿದ್ರು ಜಡ್ಜ್. ಇವನ್ನ ಪಬ್ಲಿಕ್ ಅಲ್ಲಿ ಎಲ್ರು ಮುಂದೆ ಹ್ಯಾಂಗ್ ಮಾಡ್ಬೇಕು, ನಂತರ ಅವನ್ ಸತ್ ಮೇಲೆ ಅವನ ದೇಹನ 100 ತುಂಡುಗಳು ಮಾಡಿ ಅವ್ನ್ ಯಾವ ರೀತಿ ಆ ಮಕ್ಕಳನ್ನ ಆಸಿಡ್ ಅಲ್ಲಿ ಅದ್ದಿ ಸಾಯಿಸ್ತಾ ಇದ್ನೋ ಅದೇ ರೀತಿ ಆ ತುಂಡುಗಳನ್ನ ಆಸಿಡ್ ಅಲ್ಲಿ ಹಾಕಿ ಅದೆಲ್ಲ ಕೊಳ್ತಾದ್ಮೇಲೆ ಅದನ್ನ ಡ್ರೈನೇಜ್ ಅಲ್ಲಿ ಬಿಸಾಡಿ ಅಂತ ಹೇಳಿದ್ರು ಜಡ್ಜ್. ಆದ್ರೆ ಇರುತ್ತಲ್ಲ ಹ್ಯೂಮನ್ ರೈಟ್ಸ್ ಕಮಿಷನ್ ಮಧ್ಯದಲ್ಲಿ ಬಂದು ಆ ಶಿಕ್ಷೆನ ಕ್ಯಾನ್ಸಲ್ ಮಾಡ್ಬಿಟ್ರು. ನಂತರ ಇವನ್ಗೆ ಜೈಲಲ್ಲಿ ಹಾಕಿ ಚೆನ್ನಾಗಿ ಮೇಯಿಸ್ತಾ ಇರ್ತಾರೆ. ಆದ್ರೆ ಕೊನೆಗೆ ಒಂದು ದಿನ ಯಾರೋ ಒಬ್ಬ ಮಿಸ್ಟೀರಿಯಸ್ ಆಗಿ ಜೈಲ್ ಒಳಗಡೆ ಹೋಗಿ ಇವನ್ನ ಸಾಯಿಸಿ ಬಂದ್ಬಿಡ್ತಾನೆ. ಜೈಲರ್ ನೋಡಿದ್ರೆ ಇಲ್ಲ, ಸೆಲ್ ಒಳಗಡೆ ಇವನೇ ಸೂಸೈಡ್ ಮಾಡ್ಕೊಂಡು ಸತ್ ಹೋದ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ಸೆಲ್ ಅಲ್ಲಿ ಆ ರೂಫ್ ಏನಿರುತ್ತೋ ಅದು ತುಂಬಾ ಹೈಟ್ ಅಲ್ಲಿ ಇರುತ್ತೆ. ಸೊ ಒಬ್ಬ ನಾರ್ಮಲ್ ವ್ಯಕ್ತಿ ಏನೂ ಸಪೋರ್ಟ್ ಇಲ್ಲದೆ ಅಷ್ಟು ಮೇಲೆ ಹತ್ತಿ ಉರ್ಲಾಕೊಳ್ಳೋದಕ್ಕೆ ಚಾನ್ಸ್ ಇರಲಿಲ್ಲ. ಸೊ ಜೈಲ್ ಒಳಗಡೆ ಇವನ ಅದು ಹಿಂಗ್ ಸತ್ನೋ ಅಥವಾ ಇವನ್ನ ಯಾರು ಸಾಯಿಸಿದ್ರೋ ಗೊತ್ತಿಲ್ಲ, ಬಟ್ ಒಂದೊಳ್ಳೆ ಕೆಲಸ ಆಯ್ತು. ಸೊ ಕಲ್ಟ್ ಗ್ಯಾಂಗ್, ಇದಾಗಿತ್ತು ಇವತ್ತಿನ ಒಂದು ಮೋಸ್ಟ್ ಡಿಸ್ಟರ್ಬಿಂಗ್ ಕೇಸ್. ನಿಜವಾಗ್ಲೂ ಆ ತಾಯಂದ್ರ ಬಗ್ಗೆ ನೆನ್ಸ್ಕೊಳ್ತಾ ಇದ್ರೇ ಬೇಜಾರಾಗುತ್ತೆ. ಲೈಕ್ ಇಮ್ಯಾಜಿನ್ ಮಾಡಿ, ತಮ್ಮ ಮಕ್ಕಳು ಸತ್ತು ಹೋಗಿದ್ದಾರೆ,
ಅವ್ರ ಡೆಡ್ ಬಾಡಿನ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಅವ್ರ ಚಪ್ಪಲಿಗಳಿಂದ ಐಡೆಂಟಿಫೈ ಮಾಡಿದ್ದವರು. ಆ್ಯಂಡ್ ಆ ಫೋಟೋಗ್ರಾಫ್ಸ್ ಅವನು ಆ ಮಕ್ಕಳನ್ನ ಸಾಯಿಸೋದಕ್ಕಿಂತ ಮುಂಚೆ ಫೋಟೋಸ್ ತಗೊಂಡು ಇಟ್ಕೊಳ್ತಿದ್ದ. ಸೊ ಅಲ್ಲಿಂದ ಇನ್ನೂ ಸ್ವಲ್ಪ ಕನ್ಫರ್ಮ್ ಆಗಿತ್ತು ಅವ್ರ ಮಕ್ಕಳನ್ನ ಈ ದರಿದ್ರ ನನ್ನ ಮಗನೇ ಸಾಯಿಸಿದ್ದು ಅಂತ. ಓಕೆ ಕಲ್ಟ್ ಗ್ಯಾಂಗ್, ಹುಷಾರಾಗಿರಿ, ನಿಮ್ಮವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಯಾರಾದ್ರೂ ಇದ್ರೆ ಅವ್ರಿಗೆ ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡಿ. ಅಂಡ್ ಆ ಮಕ್ಕಳು ಹೊರಗಡೆ ಆಟ ಆಡ್ಲಿಕ್ಕೆ ಹೋದಾಗ ಸುಮ್ನೆ ಒಬ್ಬ ವ್ಯಕ್ತಿ ಬಂದು ಸುಮ್ನೆ ಏನೋ ಫೇವರ್ ಮಾಡ್ತಿದ್ದಾನೆ ಅಂತಂದ್ರೆ ಅಂತವ್ರಿಂದ ದೂರ ಇರ್ಲಿಕ್ಕೆ ಹೇಳಿ. ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಇದೇ ರೀತಿ ಇನ್ನೊಂದು ಥ್ರಿಲ್ಲಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಸಮೀರ್ MD ಸೈನಿಂಗ್ ಆಫ್.